ಡೆವಿಲ್ ಶೂಟಿಂಗ್ಗೆ ಅನುಮತಿಯನ್ನ ಪಡೆದು ಥೈಲ್ಯಾಂಡ್ ಅಲ್ಲಿ ಜಾಲಿ ಮೂಡಲ್ಲಿ ಇರುವಂತಹ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಬೇಲ್ ರದ್ದಾದ್ರೆ ಏನೇನ್ ಆಗ್ಬಹುದು ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಅಬ್ಬರದಿಂದ ಸಾಗ್ತಿದೆ. ವಿದೇಶದಲ್ಲಿ ದಾಸ ಚೀಲ್ ಮಾಡ್ತಿದ್ದಾರೆ. ಸಾಂಗ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರೋ ಡೆವಿಲ್ಗೆ ಡಬಡಬ ಶುರುವಾಗಿದೆ. ಭೂಪತಿಗೆ ಬೇಲ್ ಭಯ ಆವರಿಸಿಬಿಟ್ಟಿದೆ. ಇಂದು ಕೊಲೆ ಆರೋಪಿ ದರ್ಶನ್ ಬೇಲ್ ಭವಿಷ್ಯ. ಬೇಲ್ ರದ್ದಾದ್ರೆ ಸಾರಥಿಗೆ ಮತ್ತೆ ಸೆರೆವಾಸ ಖಚಿತ. ನಿಜ, ದರ್ಶನ್ ಬೇಲ್ ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಅರ್ಜಿಯನ್ನ ಸಲ್ಲಿಸಿದ್ರು. ಜುಲೈ 17ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿತ್ತು. ಬಳಿಕ ಜುಲೈ 22ಕ್ಕೆ ಅಂದ್ರೆ ಇವತ್ತಿಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿತ್ತು. ಹೀಗಾಗಿ ಇವತ್ತು ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ. ಭೂಪತಿ ಬೇಲ್ ಭವಿಷ್ಯ ನಿರ್ಧಾರವಾಗುವ ದಿನ. ರದ್ದಾಗುತ್ತಾ ಕೊಲೆ ಆರೋಪಿ ದರ್ಶನ್ ಬೇಲ್. ಜುಲೈ 17ರಂದು ಅರ್ಜಿ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ಜೆಬಿ ಪಾರ್ದಿವಾಲಾ ಹಾಗೂ ಜಸ್ಟಿಸ್ ಆರ್ ಮಹದೇವನ್ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ರು. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ದರ್ಶನ್ಗೆ ಜಾಮೀನು ನೀಡುವಲ್ಲಿ ಕರ್ನಾಟಕ ಹೈಕೋರ್ಟ್ ಸೂಕ್ತ ವಿವೇಚನೆಯನ್ನ ಬಳಸಿದಂತೆ ಕಾಣಿಸುತ್ತಿಲ್ಲ. ಜಾಮೀನು ನೀಡಿದ ರೀತಿ ನಮಗೆ ಮೇಲ್ನೋಟಕ್ಕೆ ಒಪ್ಪಿಗೆ ಆಗ್ತಾ ಇಲ್ಲ. ಜಾಮೀನು ಯಾಕೆ ರದ್ದು ಮಾಡಬಾರದು? ಜಾಮೀನು ರದ್ದು ಮಾಡುವುದು ಬೇಡ ಎನ್ನುವುದಕ್ಕೆ ಒಳ್ಳೆಯ ಕಾರಣಗಳನ್ನು ಕೊಡಿ. ಆರೋಪಿಗೆ ಜಾಮೀನು ನೀಡುವುದು ಹೇಗೆ ಎಂಬ ಅಂಶದ ಉಲ್ಲೇಖವೇ ನಮಗೆ ಸರಿ ಕಾಣಿಸುತ್ತಿಲ್ಲ. ಸುಪ್ರೀಂನ ದ್ವಿಸದಸ್ಯ ಪೀಠ ಮಾಡಿರುವ ಈ ಪ್ರಶ್ನೆಗಳು ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಾಳೆ ಒಂದ್ ವೇಳೆ ದರ್ಶನ್ ಜಾಮೀನು ರದ್ದಾದ್ರೆ ಮುಂದೇನಾಗುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಜಾಮೀನು ರದ್ದಾದ್ರೆ ದರ್ಶನ್ಗೆ ವಕೀಲರು ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಬೆಂಗಳೂರಿಗೆ ಬರಲು ದಾಸನಿಗೆ ಸೂಚಿಸಲಾಗುತ್ತೆ. ದರ್ಶನ್ ಪರ ವಕೀಲರು ರಿಯಾಯಿತಿ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರಾಗಲು ಕಾಲಾವಕಾಶ ಕೇಳಬಹುದು. ಸೆಷನ್ ಕೋರ್ಟ್ಗೆ ಹಾಜರಾದ ನಂತರ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಹುದು. ಕೊನೆಯದಾಗಿ ಮತ್ತೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಬಹುದು. ಡಬಲ್ ಬೆಂಚ್ನಲ್ಲಿ ವಿಚಾರಣೆ ನಡೆಯುವವರೆಗೂ ದರ್ಶನ್ ಜೈಲಲ್ಲೇ ಇರಬೇಕಾಗುತ್ತೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಭೂಪತಿ ಬೇಲ್ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ. ಇವತ್ತೇ ಅಂತಿಮ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಒಂದು ವೇಳೆ ಜಗ್ಗುದಾದನ ಜಾಮೀನು ರದ್ದಾದರೂ ಯಾವುದೇ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡೆವಿಲ್ ಶೂಟಿಂಗ್ಗೆ ಅನುಮತಿಯನ್ನ ಪಡೆದು ಥೈಲ್ಯಾಂಡ್ ಅಲ್ಲಿ ಜಾಲಿ ಮೂಡಲ್ಲಿ ಇರುವಂತಹ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಬೇಲ್ ರದ್ದಾದ್ರೆ ಏನೇನ್ ಆಗ್ಬಹುದು ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಅಬ್ಬರದಿಂದ ಸಾಗ್ತಿದೆ. ವಿದೇಶದಲ್ಲಿ ದಾಸ ಚೀಲ್ ಮಾಡ್ತಿದ್ದಾರೆ. ಸಾಂಗ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರೋ ಡೆವಿಲ್ಗೆ ಡಬಡಬ ಶುರುವಾಗಿದೆ. ಭೂಪತಿಗೆ ಬೇಲ್ ಭಯ ಆವರಿಸಿಬಿಟ್ಟಿದೆ. ಇಂದು ಕೊಲೆ ಆರೋಪಿ ದರ್ಶನ್ ಬೇಲ್ ಭವಿಷ್ಯ. ಬೇಲ್ ರದ್ದಾದ್ರೆ ಸಾರಥಿಗೆ ಮತ್ತೆ ಸೆರೆವಾಸ ಖಚಿತ. ನಿಜ, ದರ್ಶನ್ ಬೇಲ್ ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಅರ್ಜಿಯನ್ನ ಸಲ್ಲಿಸಿದ್ರು. ಜುಲೈ 17ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿತ್ತು. ಬಳಿಕ ಜುಲೈ 22ಕ್ಕೆ ಅಂದ್ರೆ ಇವತ್ತಿಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿತ್ತು. ಹೀಗಾಗಿ ಇವತ್ತು ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ. ಭೂಪತಿ ಬೇಲ್ ಭವಿಷ್ಯ ನಿರ್ಧಾರವಾಗುವ ದಿನ. ರದ್ದಾಗುತ್ತಾ ಕೊಲೆ ಆರೋಪಿ ದರ್ಶನ್ ಬೇಲ್. ಜುಲೈ 17ರಂದು ಅರ್ಜಿ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ಜೆಬಿ ಪಾರ್ದಿವಾಲಾ ಹಾಗೂ ಜಸ್ಟಿಸ್ ಆರ್ ಮಹದೇವನ್ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ರು. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ದರ್ಶನ್ಗೆ ಜಾಮೀನು ನೀಡುವಲ್ಲಿ ಕರ್ನಾಟಕ ಹೈಕೋರ್ಟ್ ಸೂಕ್ತ ವಿವೇಚನೆಯನ್ನ ಬಳಸಿದಂತೆ ಕಾಣಿಸುತ್ತಿಲ್ಲ. ಜಾಮೀನು ನೀಡಿದ ರೀತಿ ನಮಗೆ ಮೇಲ್ನೋಟಕ್ಕೆ ಒಪ್ಪಿಗೆ ಆಗ್ತಾ ಇಲ್ಲ. ಜಾಮೀನು ಯಾಕೆ ರದ್ದು ಮಾಡಬಾರದು? ಜಾಮೀನು ರದ್ದು ಮಾಡುವುದು ಬೇಡ ಎನ್ನುವುದಕ್ಕೆ ಒಳ್ಳೆಯ ಕಾರಣಗಳನ್ನು ಕೊಡಿ. ಆರೋಪಿಗೆ ಜಾಮೀನು ನೀಡುವುದು ಹೇಗೆ ಎಂಬ ಅಂಶದ ಉಲ್ಲೇಖವೇ ನಮಗೆ ಸರಿ ಕಾಣಿಸುತ್ತಿಲ್ಲ. ಸುಪ್ರೀಂನ ದ್ವಿಸದಸ್ಯ ಪೀಠ ಮಾಡಿರುವ ಈ ಪ್ರಶ್ನೆಗಳು ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಾಳೆ ಒಂದ್ ವೇಳೆ ದರ್ಶನ್ ಜಾಮೀನು ರದ್ದಾದ್ರೆ ಮುಂದೇನಾಗುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ.
ಜಾಮೀನು ರದ್ದಾದರೆ ದರ್ಶನ್ಗೆ ವಕೀಲರು ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಬೆಂಗಳೂರಿಗೆ ಬರಲು ದಾಸನಿಗೆ ಸೂಚಿಸಲಾಗುತ್ತೆ. ದರ್ಶನ್ ಪರ ವಕೀಲರು ರಿಯಾಯಿತಿ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರಾಗಲು ಕಾಲಾವಕಾಶ ಕೇಳಬಹುದು. ಸೆಷನ್ ಕೋರ್ಟ್ಗೆ ಹಾಜರಾದ ನಂತರ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಹುದು. ಕೊನೆಯದಾಗಿ ಮತ್ತೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಬಹುದು. ಡಬಲ್ ಬೆಂಚ್ನಲ್ಲಿ ವಿಚಾರಣೆ ನಡೆಯುವವರೆಗೂ ದರ್ಶನ್ ಜೈಲಲ್ಲೇ ಇರಬೇಕಾಗುತ್ತೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಭೂಪತಿ ಬೇಲ್ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ. ಇವತ್ತೇ ಅಂತಿಮ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಒಂದು ವೇಳೆ ಜಗ್ಗುದಾದನ ಜಾಮೀನು ರದ್ದಾದರೂ ಯಾವುದೇ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡೆವಿಲ್ ಶೂಟಿಂಗ್ಗೆ ಅನುಮತಿಯನ್ನ ಪಡೆದು ಥೈಲ್ಯಾಂಡ್ ಅಲ್ಲಿ ಜಾಲಿ ಮೂಡಲ್ಲಿ ಇರುವಂತಹ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕಾಟೇರ ಬೇಲ್ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಬೇಲ್ ರದ್ದಾದ್ರೆ ಏನೇನ್ ಆಗಬಹುದು, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ಅಬ್ಬರದಿಂದ ಸಾಗ್ತಿದೆ. ವಿದೇಶದಲ್ಲಿ ದಾಸ ಚೀಲ ಮಾಡ್ತಿದ್ದಾರೆ. ಸಾಂಗ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರೋ ಡೆವಿಲ್ಗೆ ಡಬಡಬ ಶುರುವಾಗಿದೆ. ಭೂಪತಿಗೆ ಬೇಲ್ ಭಯ ಆವರಿಸಿಬಿಟ್ಟಿದೆ. ಇಂದು ಕೊಲೆ ಆರೋಪಿ ದರ್ಶನ್ ಬೇಲ್ ಭವಿಷ್ಯ. ಬೇಲ್ ರದ್ದಾದ್ರೆ ಸಾರಥಿಗೆ ಮತ್ತೆ ಸೆರೆವಾಸ ಖಚಿತ. ನಿಜ, ದರ್ಶನ್ ಬೇಲ್ ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಅರ್ಜಿಯನ್ನ ಸಲ್ಲಿಸಿದ್ರು. ಜುಲೈ 17ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದಿತ್ತು. ಬಳಿಕ ಜುಲೈ 22ಕ್ಕೆ ಅಂದ್ರೆ ಇವತ್ತಿಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿತ್ತು. ಹೀಗಾಗಿ ಇವತ್ತು ದರ್ಶನ್ ಪಾಲಿಗೆ ನಿರ್ಣಾಯಕ ದಿನ. ಭೂಪತಿ ಬೇಲ್ ಭವಿಷ್ಯ ನಿರ್ಧಾರವಾಗುವ ದಿನ. ರದ್ದಾಗುತ್ತಾ ಕೊಲೆ ಆರೋಪಿ ದರ್ಶನ್ ಬೇಲ್. ಜುಲೈ 17ರಂದು ಅರ್ಜಿ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ಜೆಬಿ ಪಾರ್ದಿವಾಲಾ ಹಾಗೂ ಜಸ್ಟಿಸ್ ಆರ್ ಮಹದೇವನ್ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಿದ್ರು. ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ದರ್ಶನ್ಗೆ ಜಾಮೀನು ನೀಡುವಲ್ಲಿ ಕರ್ನಾಟಕ ಹೈಕೋರ್ಟ್ ಸೂಕ್ತ ವಿವೇಚನೆಯನ್ನ ಬಳಸಿದಂತೆ ಕಾಣಿಸುತ್ತಿಲ್ಲ. ಜಾಮೀನು ನೀಡಿದ ರೀತಿ ನಮಗೆ ಮೇಲ್ನೋಟಕ್ಕೆ ಒಪ್ಪಿಗೆ ಆಗ್ತಾ ಇಲ್ಲ. ಜಾಮೀನು ಯಾಕೆ ರದ್ದು ಮಾಡಬಾರದು? ಜಾಮೀನು ರದ್ದು ಮಾಡುವುದು ಬೇಡ ಎನ್ನುವುದಕ್ಕೆ ಒಳ್ಳೆಯ ಕಾರಣಗಳನ್ನು ಕೊಡಿ. ಆರೋಪಿಗೆ ಜಾಮೀನು ನೀಡುವುದು ಹೇಗೆ ಎಂಬ ಅಂಶದ ಉಲ್ಲೇಖವೇ ನಮಗೆ ಸರಿ ಕಾಣಿಸುತ್ತಿಲ್ಲ. ಸುಪ್ರೀಂನ ದ್ವಿಸದಸ್ಯ ಪೀಠ ಮಾಡಿರುವ ಈ ಪ್ರಶ್ನೆಗಳು ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. ನಾಳೆ ಒಂದ್ ವೇಳೆ ದರ್ಶನ್ ಜಾಮೀನು ರದ್ದಾದ್ರೆ ಮುಂದೇನಾಗುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಜಾಮೀನು ರದ್ದಾದರೆ ದರ್ಶನ್ಗೆ ವಕೀಲರು ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ಬೆಂಗಳೂರಿಗೆ ಬರಲು ದಾಸನಿಗೆ ಸೂಚಿಸಲಾಗುತ್ತೆ. ದರ್ಶನ್ ಪರ ವಕೀಲರು ರಿಯಾಯಿತಿ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರಾಗಲು ಕಾಲಾವಕಾಶ ಕೇಳಬಹುದು. ಸೆಷನ್ ಕೋರ್ಟ್ಗೆ ಹಾಜರಾದ ನಂತರ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ಪರಪ್ಪನ ಅಗ್ರಹಾರ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಹುದು. ಕೊನೆಯದಾಗಿ ಮತ್ತೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಬಹುದು. ಡಬಲ್ ಬೆಂಚ್ನಲ್ಲಿ ವಿಚಾರಣೆ ನಡೆಯುವವರೆಗೂ ದರ್ಶನ್ ಜೈಲಲ್ಲೇ ಇರಬೇಕಾಗುತ್ತೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಭೂಪತಿ ಬೇಲ್ ವಿಚಾರಣೆ ನಡೆಯಲಿದೆ. ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ. ಇವತ್ತೇ ಅಂತಿಮ ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ಒಂದು ವೇಳೆ ಜಗ್ಗುದಾದನ ಜಾಮೀನು ರದ್ದಾದರೂ ಯಾವುದೇ ಆಶ್ಚರ್ಯ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.